ಎಲ್ಲರಿಗೂ ನಮಸ್ಕಾರ. ನಿಮಗೆಲ್ಲ ಗೊತ್ತಿರೋ ಹಾಗೆ ಆಯುರ್ವೇದ ಒಂದು ಪ್ರಾಚೀನ ಭಾರತೀಯ ವೈದ್ಯಕೀಯ ಪದ್ಧತಿ. ಹಾಗೆ ಇದರ ಒಂದು ಪ್ರಾಚೀನತೆ ಅಥವಾ ಹಿನ್ನೆಲೆ ನೋಡಿದಾಗ ಸುಮಾರು ಒಂದು 4000ರಿಂದ 5000 ವರ್ಷಗಳ ಹಿಂದಿಂದ ಕೂಡ ಈ ಒಂದು ಚಾಲ್ತಿಯಲ್ಲಿದೆ. ಇದನ್ನು ನಾವು ಇಂಡಿಯನ್ ಸಿಸ್ಟಮ್ ಆಫ್ ಮೆಡಿಸಿನ್ಸ್ ಅಂತ ಕೂಡ ಹೇಳ್ತೀವಿ. ಸೊ ಇಡೀ ಪ್ರಪಂಚಕ್ಕೆ ಭಾರತದ ಬೇರೆ ಬೇರೆ ಥರದ ಕೊಡುಗೆ ಇದೆ. ಅದರಲ್ಲಿ ಒಂದು ಕೊಡುಗೆ ನಮ್ಮ ವೈದ್ಯಕೀಯ ಪದ್ಧತಿ, ಅದೇ ಆಯುರ್ವೇದ. ಸೊ ಆಯುರ್ವೇದದಲ್ಲಿ ಬೇರೆ ಬೇರೆ ಥರದಲ್ಲಿ ಸಂಶೋಧನೆಗಳು, ಅಧ್ಯಾಪನಗಳು, ಅದೇ ಥರ ಚಿಕಿತ್ಸೆಗಳು ನಡೀತಾ ಇದೆ. ಆದರೆ ಭಾರತ ಸರ್ಕಾರ ಇದಕ್ಕೆ ಒಂದು ಸಪ್ರೇಟ್ ಆದ ಒಂದು ಮಿನಿಸ್ಟ್ರಿ ಅಂತ ಇರಲಿಲ್ಲ. 2014ರಲ್ಲಿ ಇದೊಂದು ಸಪ್ರೇಟ್ ಮಿನಿಸ್ಟ್ರಿ ಆಗಿ ಹೊರಹೊಮ್ಮಿತು. ಹಾಗಾಗಿ 2014ರಿಂದ ಮಿನಿಸ್ಟ್ರಿ ಆಫ್ ಆಯುಷ್ ಚಾಲ್ತಿಯಲ್ಲಿ ಬಂತು. ಅದೇ ಮುಂದಿನ ವರ್ಷದಲ್ಲಿ 2015ರಿಂದ ಆಯುರ್ವೇದ ದಿನವನ್ನು ನಾವು ನಿಗದಿ ಮಾಡಬೇಕು. ಹಾಗೆ ಅದಕ್ಕೊಂದು ದಿನವನ್ನು ನಾವು ಮೀಸಲಿಡಬೇಕು ಅಂತ ನಮ್ಮ ಭಾರತ ಸರ್ಕಾರ ಹಾಗೂ ಆಯುಷ್ ಮಂತ್ರಾಲಯ ನಿರ್ಧಾರ ಮಾಡಿತು. ಹಾಗೆ ಪ್ರತಿ ವರ್ಷ ಇದನ್ನು ನಾವು ಧನ್ತೇರಸ್ ಅಥವಾ ಧನ್ವಂತರಿ ಜಯಂತಿದಂದು ಆಯುರ್ವೇದ ದಿನವನ್ನು ನಾವು ಮಾಡ್ಕೊಳ್ತಾ ಬರ್ತಾಯಿದ್ವಿ. ಆದರೆ ಅದು ಪ್ರತಿ ವರ್ಷ ಆ ದಿನ ಒಂದೇ ದಿನ ಇರೋದಿಲ್ಲ. ಯಾಕಂದರೆ ನಮ್ಮ ಧನ್ತೇರಸ್ ಮತ್ತು ಧನ್ವಂತರಿ ಜಯಂತಿ ಬೇರೆ ಬೇರೆ ದಿನ ಚೇಂಜ್ ಆಗ್ತಾ ಇರುತ್ತೆ. ಮತ್ತು ಆ ಟೈಮಲ್ಲಿ ಬೇರೆ ನಮ್ಮ ಹಬ್ಬಗಳು ಇರೋದ್ರಿಂದ ಅದನ್ನು ಆಚರಣೆ ಮಾಡಲಿಕ್ಕೆ ಸ್ವಲ್ಪ ಅಡಚಣೆ ಇರೋದ್ರಿಂದ ಈ ವರ್ಷದಿಂದ ನಮ್ಮ ಆಯುಷ್ ಮಂತ್ರಾಲಯ ಅದನ್ನು ಒಂದು ನಿಗದಿತ ದಿನವನ್ನು ನಿಗದಿ ಮಾಡ್ತಾಯಿದೆ. ಹಾಗಾಗಿ ಇನ್ಮೇಲಿಂದ ಈ ವರ್ಷದಿಂದ ಮತ್ತು ಇನ್ಮೇಲೆ ಪ್ರತಿ ವರ್ಷ 23 ಸೆಪ್ಟೆಂಬರ್ದಂದು ನಾವು ರಾಷ್ಟ್ರೀಯ ಆಯುರ್ವೇದ ದಿನವನ್ನು ಆಚರಣೆ ಮಾಡ್ತಾಯಿದ್ದೀವಿ. ಸೊ ಇದರಲ್ಲೇನೆಂದರೆ ಈ ಒಂದು ದಿನದಲ್ಲಿ ದೀರ್ಘವಾದ ಒಂದು ದಿನ, ಹೇಗೆ ನಮ್ಮ 21 ಜೂನ್ ಲಾಂಗ್ ಡೇ ಅಂತ ಇದೆ, ಇದು ಕೂಡ ಅದೇ ರೀತಿಯಲ್ಲಿ ನಮ್ಮ ದೀರ್ಘವಾದ ಒಂದು ದಿನ. ಸಾಂಕೇತಿಕವಾಗಿ ಇದನ್ನು ನಾವು ಪ್ರತಿ ವರ್ಷ ಆಯುರ್ವೇದ ಡೇಯನ್ನು ಆಚರಣೆ ಮಾಡ್ತೀವಿ. ಪ್ರತಿ ವರ್ಷ ಆಯುಷ್ ಮಂತ್ರಾಲಯ ಒಂದು ದೇಹಘೋಷವನ್ನು ನಿಗದಿ ಮಾಡ್ತಾರೆ. ಅದೇ ರೀತಿ ಈ ವರ್ಷ ಕೂಡ ಇದನ್ನು ನಾವು ಆಯುರ್ವೇದ ಫಾರ್ ಪೀಪಲ್ ಆ್ಯಂಡ್ ಪ್ಲ್ಯಾನೆಟ್. ಸೊ ಇಡೀ ಮನುಷ್ಯರಿಗೆ ಹಾಗೂ ಇಡೀ ಪ್ರಪಂಚಕ್ಕೆ ಆಯುರ್ವೇದ ಪಸರಿಸಬೇಕು. ಇದು ಬರೀ ಮನುಷ್ಯರಿಗೆ ಮಾತ್ರ ಅಲ್ಲ, ಇವನ್ ಇದನ್ನು ಯಾಕಂದರೆ ಬೇರೆ ಬೇರೆ ಥರದ ಆಯುರ್ವೇದದಲ್ಲಿ ಗಜ ಆಯುರ್ವೇದ, ವೃಕ್ಷ ಆಯುರ್ವೇದ, ಪಶು ಆಯುರ್ವೇದ. ಹಾಗಾಗಿ ಇಡೀ ಎನ್ವೈರ್ಮೆಂಟ್, ಇಡೀ ಗ್ಲೋಬಿಗೆ ಈ ಒಂದು ಆಯುರ್ವೇದನ ಸಂಬಂಧ ಇರುತ್ತೆ. ಯಾಕಂದರೆ ನಾವು ಆಯುರ್ವೇದ ನೇಚರ್ಗೆ ತುಂಬ ಹತ್ತಿರ ಆಗಿರುವಂಥದ್ದು. ಸೊ ಏನೇ ಬದಲಾವಣೆಗಳು ನಮ್ಮ ಪ್ರಕೃತಿಯಲ್ಲಾದರೆ, ನೇಚರಲ್ಲಾದರೆ ಅದರ ಪರಿಣಾಮ ಮನುಷ್ಯರ ಮೇಲೆ ಆಗುತ್ತೆ. ಸೊ ಅದಕ್ಕೆ ನಾವು ಆಯುರ್ವೇದದಲ್ಲಿ ಪ್ರಕೃತಿ ಮತ್ತು ಪುರುಷನ ಸಂಬಂಧ ಬಗ್ಗೆ ಜಾಸ್ತಿನೇ ಒತ್ತು ಕೊಡ್ತಾ ಇದ್ದೀವಿ. ಹಾಗಾಗಿ ನಾವು ನಮ್ಮ ಒಂದು ನೇಚರ್ ಜೊತೆ ಇರಬೇಕು, ಅದರ ಜೊತೆ ಸಂಬಂಧ ಇರಬೇಕು. ಹಾಗಾಗಿ ಈ ವರ್ಷದ ದೇಹಘೋಷ ಆಯುರ್ವೇದ ಫಾರ್ ಪೀಪಲ್ ಆ್ಯಂಡ್ ಪ್ಲ್ಯಾನೆಟ್. ಸರ್, ಇವಾಗ ತಾವು ಹೇಳ್ತಾ ಇದ್ರಿ ವ್ಯಕ್ತಿ ಮತ್ತು ಪರಿಸರದ ಒಂದು ನಡುವಿನ ಸಾಮರಸ್ಯದ ಜೀವವಿಜ್ಞಾನ ಈ ಒಂದು ಆಯುರ್ವೇದವಾಗಿದೆ ಅಂತ. ಆ ಒಂದು ಘೋಷವಾಕ್ಯದಡಿಯಲ್ಲಿ ಈ ಒಂದು ದಿನವನ್ನು ಈ ವರ್ಷ ಆಚರಣೆ ಮಾಡಲಾಗ್ತಾ ಇದೆ ಅಂತ. ಹಾಗಿದ್ರೆ ಸರ್, ಈಗ ಈ ಹಿನ್ನೆಲೆಯಲ್ಲಿ ಪ್ರಕೃತಿಯೊಂದಿಗೆ ಈ ಒಂದು ಆಯುರ್ವೇದದ ಸಂಬಂಧವನ್ನು ಸ್ವಲ್ಪ ವಿವರವಾಗಿ ತಿಳಿಸೋದಾದರೆ? ಖಂಡಿತ. ಸೊ ಇದರಲ್ಲಿ ಮ್ಯಾಕ್ರೋಕಾಸಮ್ ಮತ್ತು ಮೈಕ್ರೋಕಾಸಮ್ ರಿಲೇಷನ್ಶಿಪ್ ಅಂತ ಹೇಳ್ತೀವಿ. ಸೊ ನಾವು ಏನೇ ಇದ್ದರೂ ಕೂಡ ನಾವು ಪ್ರಕೃತಿಯ ಒಂದು ಅಂಶ. ಸೊ ನಾವು ಹೇಗೆ ಪ್ರಕೃತಿಯಲ್ಲಿ ಗಾಳಿ ಇರುತ್ತೆ, ನಮ್ಮ ಮನುಷ್ಯರಲ್ಲಿ ಕೂಡ ನಾವು ಉಸಿರಾಟದ ಇರ್ಬೋದು, ಹೇಗೆ ಚಲನವಲನ ಇರುತ್ತೆ, ಸೂರ್ಯ ಉದಯ, ಚಂದ್ರೋದಯ ಇರುತ್ತೆ, ಅದೇ ರೀತಿ ನಮ್ಮ ದೇಹದಲ್ಲಿ ಕೂಡ ಹಲವಾರು ದೈನಂದಿನ ಬದಲಾವಣೆಗಳ ನಡೀತಾ ಇರುತ್ತೆ. ಇದನ್ನು ನಾವು ಬಯೋರಿದಮ್ ಇರ್ಬೋದು ಅಥವಾ ಡೈಲಿ ರಿದಮ್, ಸೀಸನಲ್ ರಿದಮ್ಸ್ ಏನಿದೆ ಅದನ್ನು ನಡ್ಕೊಳ್ತಾ ಇರ್ತೀವಿ. ಹಾಗಾಗಿ ನಮ್ಮ ಪರಿಸರ ಇಂದ ನಾವು ಯಾವ ರೀತಿ ನಾವು ಆಹಾರ ತಗೊಳ್ಬೇಕು, ಯಾವ ರೀತಿ ನಾವು ಊಟ ಮಾಡಬೇಕು, ಎಷ್ಟು ಹೊತ್ತು ನಿದ್ದೆ ಮಾಡಬೇಕು, ಯಾವ ರೀತಿ ನಮ್ಮ ದೈನಂದಿನ ಚಟುವಟಿಕೆ ಇರಬೇಕು, ಇದೆಲ್ಲದೂ ಕೂಡ ನಮ್ಮ ಪರಿಸರದ ಮೇಲೆ ನಿರ್ಧಾರ ಆಗುತ್ತೆ. ನಾವು ಚಳಿಗಾಲದಲ್ಲಿ ಹೇಗಿರಬೇಕು, ಬಿಸಿಲಲ್ಲಿ ಹೇಗಿರಬೇಕು, ಮಳೆಗಾಲದಲ್ಲಿ ನಮ್ಮ ಊಟದ ಪದ್ಧತಿ ಯಾವ ಥರ ಇರಬೇಕು. ಹಾಗಾಗಿ ಸೊ ಏನೆಲ್ಲ ಅದಕ್ಕೆ ನಾವು ಹೊಂದ್ಕೊಳ್ಬೇಕಾಗತ್ತೆ. ಯಾಕಂದರೆ ನಾವು ತುಂಬ ಚಳಿಗಾಲದಲ್ಲಿ ಶೀತದ ಪದಾರ್ಥದಿಂದ ನಮಗೆ ಶೀತ, ಕೆಮ್ಮು, ನೆಗಡಿ, ಜ್ವರ ಆಗೋ ಚಾನ್ಸಸ್ ಇರುತ್ತೆ. ಅಥವಾ ಸೆಕೆಗಾಲದಲ್ಲಿ ನಾವು ಜಾಸ್ತಿ ನೀರು ಕುಡಿಲಿಲ್ಲ ಅಂದರೆ ನಮಗೆ ಡಿಹೈಡ್ರೇಷನ್ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಯಾವ ರೀತಿ ನಮ್ಮ ಪರಿಸರ ಬದಲಾವಣೆಗಳಾಗುತ್ತೆ ಅದಕ್ಕೆ ನಾವು ಹೊಂದಿಕೊಂಡು ಅದೇ ಪ್ರಕಾರ ಅದಕ್ಕೆ ಅಡ್ಜಸ್ಟ್ ಆಗಿ ನಾವು ನಮ್ಮ ಲೈಫ್ ಸ್ಟೈಲ್ನ ಚೇಂಜ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಇದರ ಒಂದು ಸಂಪೂರ್ಣ ಜ್ಞಾನವನ್ನು ನಮ್ಮ ಆಯುರ್ವೇದದಲ್ಲಿ ಲಭ್ಯ ಇರುತ್ತೆ. ಧ್ವನಿ ಧ್ವನಿ ಇದು ನಮ್ಮ ಧ್ವನಿ, ಕೇಳಿ ಕನಸು ನನಸದ ವೇಣು ಧ್ವನಿ.